ಸುಖ. ಡಾಕ್ಟ್ರೆ, ನನ್ನ ಹೆಂಡತಿ ಲಕ್ಷ್ಮಿ ಹೇಗಿದ್ದಾಳೆ? ಈಗಲೇ ಏನು ಹೇಳಕ್ಕಾಗಲ್ಲ ಅಂತ ಹೇಳಿದ್ನಲ್ಲ. ಅಮೌಂಟ್ ಕಟ್ಟಿದ್ರಾ? ನಿಮ್ಮನ್ನೇ ಕೇಳ್ತಿರೋದು, ಅಮೌಂಟ್ ಕಟ್ಟಿದ್ರಾ? ಇಲ್ಲ ಡಾಕ್ಟ್ರೆ, ಇನ್ನೊಂದು ಅರ್ಧ ಗಂಟೆಯಲ್ಲಿ ವ್ಯವಸ್ಥೆ ಆಗೋಗುತ್ತೆ. ಸರಿ ಸರಿ, ಬೇಗ ವ್ಯವಸ್ಥೆ ಮಾಡಿ. ವೆಂಟಿಲೇಟರ್ ಚಾರ್ಜಸ್ ತಕ್ಷಣ ಕಟ್ಟಬೇಕು. ಸರಿ ಡಾಕ್ಟ್ರೆ. ಸರಿ. ಹೇ ಕುಬೇರ, ಏನ್ಲ ಮಾಡೋದು? ಡಾಕ್ಟ್ರು ಈಗಲೇ ದುಡ್ಡು ಕಟ್ಟಿ ಅಂತವ್ರಲ್ಲ. ಕಟ್ಟಿ ಅಂದ್ರೆ ಎಲ್ಲಿಂದ ಕಟ್ಟದಜ್ಜಿ? ಕನಕ ತರ್ಬೇಕಲ್ವಾ? ಗೋವಿಂದ, ಒಂದ್ ಫೋನ್ ಮಾಡಿ ನೋಡೋ. ಈಗಿನ್ನೂ ಹೋಗಿದ್ದಾರೆ. ಕ್ಯಾಶ್ ಏನ್ ಮನೇಲಿ ಇಟ್ಕೊಂಡಿರ್ತಾರ? ಆಫೀಸ್ಗೋ ಬ್ಯಾಂಕ್ಗೋ ಹೋಗಿ ತರ್ಬೇಕಲ್ವಾ? ತರ್ತಾರ ಬಿಡು. ನಮ್ಗಿಂತ ಹೆಚ್ಚು ಕಾಳಜಿ ಇರೋದು ಕನಕಂಗೆ ಅಲ್ವಾ? ಹಲೋ, ನಾನು ಅವಿನಾಶ್. ಹೇಳಿ. ಹೇಗಿದೆ ಲಕ್ಷ್ಮಿ ಅವ್ರ ಕಂಡೀಷನ್? ಹಾಗೇ ಇದೆ, ಯಾವ ಇಂಪ್ರೂವ್ಮೆಂಟು ಇಲ್ಲ. ಡಾಕ್ಟ್ರು ದುಡ್ಡು ಕಟ್ಟಕ್ಕೆ ಹೇಳಿದ್ರು. ನೀವು ಧೈರ್ಯವಾಗಿರಿ. ಕನಕ ಇನ್ನೇನು ಹೊರಟಿರ್ತಾಳೆ, 10 ನಿಮಿಷದಲ್ಲಿ ರೀಚ್ ಆಗ್ತಾಳೆ. ಅವಳು ಬಂದು ದುಡ್ಡು ಕಟ್ತಾಳೆ. ಓಕೆ, ಆಗ್ಲಿ. ನಿಮ್ಮ ಉಪಕಾರನ ನಾನು ಈ ಜನ್ಮದಲ್ಲಿ ಮರೆಯಲ್ಲ. ಅಯ್ಯೋ, ಅಂತ ದೊಡ್ಡ ಮಾತು ಯಾಕೆ ಆಡ್ತೀರಿ? ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಮೊದಲು ಲಕ್ಷ್ಮಿ ಅವರು ಸುಧಾರಿಸ್ಕೊಳ್ಳಿ. ಸರಿ. ಕನಕ ದುಡ್ಡು ತರ್ತಿದ್ದಾಳಂತೆ, ಇನ್ನೇನ್ ಬಂದ್ಬಿಡ್ತಾಳೆ. ನಿಧಾನ. ಏನಾಯ್ತು? ಮಂಗ್ನಂಗ್ ಮರ ಹತ್ತಕ್ ಹೋಗಿದ್ಯೇನೋ? ಏನಾಯ್ತು ಶ್ರೀಕಾಂತ್? ಯಾವ್ದೋ ಬೇಲಿ ಹಾರಕ್ ಹೋಗಿ ಕಾಲ್ ಮುರ್ಕೊಂಡಿರೋ ಹಾಗಿದೆ. ಯಾವ ಬೇಲಿ ಹಾರ್ತಾನೆ ಶ್ರೀಕಾಂತ್ ಅಣ್ಣ? ಅಯ್ಯೋ, ಇವ್ ಲೇಡೀಸ್ ಹಾಸ್ಟೆಲ್ ಕಾಂಪೌಂಡರ್ ಅಭ್ಯಾಸ ಅಲ್ವಾ, ಅದಕ್ಕಾಗನ್ನಪ್ಪ. ಮಾವ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮತ್ತೇನಾಯ್ತು ಅಂತ ನಿಜ ಹೇಳಪ್ಪ. ದಾರಿಲ್ ಬರ್ತಾ ಕಲ್ಲೆಡು ಬಿಟ್ರು. ದಾರಿಲ್ ಕಲ್ಲ? ಬೆಂಗಳೂರಲ್ಲಿ ಯಾವನ್ ದಾರಿ ಕಲ್ಲಿಡ್ತಾನೆ? ಅದು 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 ಯಾರೋ ಗಾಡಿ ರಿಪೇರಿಗೆ ಅಂತ ರಸ್ತೆಯಲ್ಲಿ ಕಲ್ಲಿಟ್ಟಿದ್ರು, ನೋಡ್ದೆ ಎಡು ಬಿಟ್ಟೆ. ಅಣ್ಣ, ಹುಡುಗಿ ಪಕ್ಕದಲ್ಲಿದ್ರೆ ಏನೂ ಕಾಣಿಸೋಲ್ಲ ಅನ್ನೋದು ನಿಜ ಆಗೋಯ್ತು. ಅಲ್ಲ ಕಣ ಶ್ರೀಕಾಂತ, ಹುಡುಗಿ ಪಕ್ಕದಲ್ಲಿದ್ದಾಗ ಇಡಬಾರ್ದು, ಹೆಂಡತಿ ಪಕ್ಕದಲ್ಲಿದ್ದಾಗ ಹಳೆದನ್ನ ಒದರಬಾರ್ದು ಅನ್ನೋದು ಗೊತ್ತಿಲ್ವಲ್ಲ ನಿನ್ಗೆ? ಪಾಪ, ಅವ್ನ್ ಮೊದ್ಲೇ ನೋವು ಅಂತ ಹೇಳ್ತಿದ್ದಾನೆ. ನಿಮ್ ಹಿಂಸೆ ಬೇರೆ. ಸ್ವಲ್ಪ ಸುಮ್ನೆ ಇರ್ತೀರಾ? ಶ್ರೀಕಾಂತ್, ಡಾಕ್ಟರ್ ಹತ್ರ ಹೋಗಿದ್ಯಾ? ಹಾ, ಫಸ್ಟ್ ಏಡ್ ಕೊಡ್ಸಿದೀನಿ. ಏನು ಪ್ರಾಬ್ಲಮ್ ಇಲ್ಲ, ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಸರಿ, ನಾನಿನ್ ಬರ್ತೀನಿ. ಶ್ರೀಕಾಂತ್, ಬಾಯ್, ಟೇಕ್ ಕೇರ್. ಕಾಲ್ ಗೇಟ್ ಆಗಿದ್ದಕ್ಕೆ ಐ ಆಮ್ ವೆರಿ ಸಾರಿ. ಇನ್ಯಾವತ್ತು ತೆಂಗಿನ ಮರ ಹತ್ತಿ ಎಳ್ನೀರು ಕಿತ್ಕೊಡಿ ಅಂತ ನಾನು ಕೇಳಲ್ಲ. ಆದ್ರೆ ಒಂದೇ ಒಂದ್ಸಾರಿ ನನಗೋಸ್ಕರ ಮೊಬೈಲ್ ಟವರ್ ಹತ್ತೀರಾ? ಓಕೆ ಓಕೆ, ಈ ಶಾಕ್ನ ತಡ್ಕೊಂಡ್ರೆ ಸಾಕಾಗಿದೆ. ಬರಲಾ? ಬಾಯ್, ಟೇಕ್ ಕೇರ್, ಬಾಯ್. ನೋಡ್ತಾ ನಿಂತಿದ್ಯಾ? ಹೋಗಿ ಅಮ್ಮನ್ ಫೋನ್ ಮಾಡು, ನಿನ್ನ ಮಗ ಕಾಲ್ ಮುರ್ಕೊಂಡ್ ಬಂದಿದ್ದಾನೆ, ಬೇಗ ಬಾ ಅಂತ. ಮಾವ, ಅದೆಲ್ಲ ಬೇಡ, ಸುಮ್ಮನೆ ಗಾಬರಿ ಆಗ್ತಾರೆ. ಅಮ್ಮಯ್ಯ ದಮ್ಮಯ್ಯ ಧರ್ಮಾಯಿ ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ಲೇ ಕುಬೇರ, ಇದೇನ್ಲ? ಕನಕ ಏಟೊತ್ತಾದ್ರೂ ದುಡ್ಡು ತರಲೇ ಇಲ್ಲ. ಏನ್ ತೊಂದ್ರೆ ಆಗಿದ್ಯೋ ಏನೋ. ಅಲ್ಲ ಕಡ್ಲ, ಆ ಡಾಕ್ಟರ್ ನೋಡಿದ್ರೆ 2 ಕಿಂತ ಬಂದು ಕೇಳೋದ್ರು ದುಡ್ಡು ತಂದ್ರ ಅಂತ. ಗೋವಿಂದ, ನೀನೇ ಇನ್ನೊಂದ್ಸಲ ಫೋನ್ ಟ್ರೈ ಮಾಡು.
ಬಾಬಾ ಈಗಷ್ಟೇ ಫೋನ್ ಮಾಡಿದ್ರಲ್ಲಮ್ಮ, ಬರ್ತಾ ಇದ್ದಾಳಂತೆ. ಎಲ್ಲೋ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿರ್ಬೇಕು. ಬರ್ತಾಳ್ ಬಿಡು. ಕನಕ, ಈಟೊತ್ತು ನಿಂದಾರಿನೇ ಕಾಯ್ತಾ ಇದ್ವಿ. ಯಾಕೆ ಇಷ್ಟೊತ್ತು ಮಾಡ್ದೆ ಕನ್ಕಿ? ಟ್ರಾಫಿಕ್ ಜಾಮ್ ಆಗುತ್ತಮ್ಮ. ನಾ ಹೇಳಿರ್ಲಿಲ್ವಮ್ಮ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿರ್ತಾಳೆ ಅಂತ? ಅದಕ್ಕೆ ಹೇಗಿದ್ದಾರೆ? ಡಾಕ್ಟರ್ ಏನಾದ್ರು ಹೇಳಿದ್ರ? ಡಾಕ್ಟ್ರು ಲಕ್ಷ್ಮಿ ಬಗ್ಗೆ ಏನು ಹೇಳಲಿಲ್ಲ. 2 ಕಿತ ಬಂದು ದುಡ್ಡು ಕಟ್ಟಿದ್ರ ಅಂತ ಕೇಳೋದ್ರು. ಇನ್ನು ಯಾಕೆ ಸುಮ್ಕೆ ನಿಂತಿದ್ಯಾ? ಹೋಗಿ ಬಿರ್ನೆ ದುಡ್ಡು ಕಟ್ ಬಾ. ಇಲ್ಲ ಅಜ್ಜಿ, ನಾನು ದುಡ್ಡು ತಂದಿಲ್ಲ. ಅಯ್ಯೋ ಶಿವನೇ, ದುಡ್ಡು ತಂದಿಲ್ವಾ? ಹಂಗಾದ್ರೆ ಆಸ್ಪತ್ರೆಗೆ ಏನವ ಕಟ್ಟೋದು? ಡಾಕ್ಟರ್ ನೋಡಿದ್ರೆ ಇನ್ನೂ ದುಡ್ಡು ಕಟ್ಟಿಲ್ವಾ ಅಂತ ಕೇಳ್ತಾವ್ರೆ. ಅದು ರೆಡಿ ಕ್ಯಾಶ್ ಇರಲಿಲ್ಲ, ಅದಕ್ಕೆ ಚೆಕ್ ಮಾಡಿಸಿ ಸೈನ್ ಮಾಡಿ ಕೊಟ್ಟು ಕಳ್ಸಿದ್ದೀನಿ. ಮ್ಯಾನೇಜರ್ ತಂದು ಕೊಡ್ತಾರೆ. ಒಂದು ಅರ್ಧ ಗಂಟೆ ಲೇಟ್ ಆಗ್ಬೋದು. ಪರವಾಗಿಲ್ಲ ಬಿಡು ಕನಕ, ಅರ್ಧ ಗಂಟೆ ತಾನೇ, ಕಾದ್ರಾಯ್ತು. ಇನ್ನು ಅರ್ಧ ಗಂಟೆಲಿ ದುಡ್ಡು ಬಂದ್ಬಿಡುತ್ತೆ ತಾನೆ? ಹೂನಮ್ಮ, ದುಡ್ಡು ಬಂದ್ಬಿಡತ್ತೆ. ನೀವು ಯಾರೂ ಗಾಬರಿ ಆಗೋದು ಬೇಡ. ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಿ. ಏನೋ ನೀನು ಒಳ್ಳೆ ಚಿಕ್ಕ ಮಕ್ಕಳ ತರ ಕಲ್ಲೆಡವು ಬಿದ್ದಿದ್ಯಲ್ಲ. ಅಯ್ಯೋ ಚಿತ್ರ ಮತ್ತೆ ಇವಾಗ ಕೂಕೊಳ್ಳೋದ್ ನೋಡು. ಆ ಪ್ರಿಯಾ ಕರ್ಕೊಂಡ್ ಬಂದಾಗ ಕಬಕ್ ಗಿಮಕ್ ತಂದಿಲ್ಲ. ಆ ಪ್ರಿಯಾ ಎಂಥ ಘಾಟಿ ಹುಡುಗಿ. ಬಾ ಅಂತ ಕರೆದ್ಲು, ಕಾಲ್ ಮುರಿದ್ಲು, ಬಾಯಿ ಹೇಳಿ ಹೋದ್ಲು. ಇಷ್ಟೇ ಕಣೋ ಹುಡುಗಿರಂದ್ರೆ ಹೀಗೆ ತಿಳ್ಕೋ. ಮತ್ತಿನ್ನೇನ್ ಮಾಡ್ಬೇಕಾಗಿತ್ತ ಅವಳು? ಇಲ್ಲೇ ಇದ್ದೀವಿ, ಇವನನ್ನ ನೋಡ್ಕೋಬೋದಿತ್ತಲ್ಲ. ನಮ್ಮವ್ರೆ ನಮ್ಗಾಗಲ್ಲ, ಇನ್ ಬೇರೆಯವ್ರು ಆಗ್ತಾರಾ? ಚಿತ್ರ, ಏನ್ ನಿನ್ ಮಾತಿನ ಅರ್ಥ? ಅಂದ್ರೆ ನಮ್ಮ ಮನೆಯವರು ನಮ್ ಸಂಬಂಧಿಕರೇ ನಮ್ಗಾಗೋದಿಲ್ಲ. ಇನ್ ಪ್ರಿಯಾ ಕುತ್ಕೆಗೆ 3 ಗಂಟೆ ಇನ್ನೂ ಬಿದ್ದಿಲ್ಲ. ಇನ್ ನಿನ್ ಚಾಕ್ರಿ ಮಾಡೋದಕ್ಕೆ ಅವಳಿಗೇನ್ ಗ್ರಹಚಾರನ? ನಮ್ಮನೆಯವರು ಅಂದ್ರೆ ಯಾರು? ನೀನು ಅಣ್ಣನ ಕಾಲ ಹತ್ರ ಕೂತ್ಕೊಂಡು ಸೇವೆ ಮಾಡ್ತಾ ಇದೀಯಾ. ನನಗೇನೋ ಅಣ್ಣ, ನಾನ್ ಇವನ್ ಸೇವೆ ಮಾಡ್ತೀನಿ. ಇವನ್ ಯಾವಾಗ್ಲೂ ಅತ್ಗೆ ಅಂತಿರ್ತಾನಲ್ಲ, ಅವಳೇನಾದ್ರೂ ಒಂದ್ಸರಿ ಬಂದು ಇವನನ್ನ ತಿರುಗ್ ನೋಡದ್ಲಾ? ಹೌದು ಕಣೋ, ನೀನ್ ಕಾಲ್ ಮುರ್ಕೊಂಡು ಬಿದ್ದಿದ್ಯಾ, ನಿಮ್ ಅತ್ಕೆ ನಿನ್ನ ಕ್ಯಾರೆ ಅಂದಿಲ್ಲ. ನೀನ್ ಮಾತ್ರ ಆ ಕನ್ಕನ್ಗೆ ಜೀವ್ ಹುಜೂರ್ ಅನ್ನೋ ತರ ಆಡ್ತೀಯ. ಅವಳು ಹೇಳಿದ್ದೆ ವೇದವಾಕ್ಯ, ನೀಡಿದ್ದೆ ಪಂಚಾಮೃತ, ಬಡಿಸಿದ್ದೆ ನೈವೇದ್ಯ. ಎಷ್ಟೇನಾ ನಿಮ್ ಅತ್ಕೆಗೆ ನಿನ್ ಮೇಲಿರೋ ಅಕ್ರೆ? ನಾವ್ ಹೇಳಿದ್ರೆ ಮದ್ವೆನೇ ಬೇಡ, ಬ್ರಹ್ಮಚಾರಿಯಾಗೆ ಇರ್ತೀನಿ ಅಂತೆಲ್ಲ ಹೇಳ್ತಿದ್ದೆ. ಅದೇ ಆ ಕನಕ ಹೇಳಿದ ತಕ್ಷಣ ತುಟ್ಟಿಕ್ ಪಿಟ್ಟಿಕ್ ಅಂದೆ ಒಪ್ಕೊಂಡಿದ್ಯಲ್ಲ. ಅಟ್ಲೀಸ್ಟ್ ನಿನ್ಗಿರೋ ಪ್ರೀತಿ ಗೌರವದಲ್ಲಿ ಅವಳಿಗೆ 1% ಇಲ್ವಲ್ಲೋ? ನೀನ್ ಅವಳ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ಅವಳೇ ಬಂದು ನಿನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಹಾಳಾಗೋಗ್ಲಪ್ಪ, ಬರಕ್ಕಾಗಿಲ್ಲ ಅಂತ್ಕೋ, ಅಟ್ಲೀಸ್ಟ್ ಒಂದ್ ಫೋನ್ ಮಾಡಾದ್ರೂ ವಿಚಾರಿಸ್ಬೋದಾಗಿತ್ತಲ್ಲ. ಕರೆನ್ಸಿಗೆ ದರಿದ್ರನ? ದರಿದ್ರ ಬಂದಿರೋದು ಕರೆನ್ಸಿಗಲ್ಲ, ಪ್ರೀತಿ ವಿಶ್ವಾಸಕ್ಕೆ. ಇವನ್ ಸುಮ್ನೆ ಅವಳ ತಾಳಕ್ಕೆ ಕುಣಿತಾನಷ್ಟೇ. ಅವಳಿಗೆ ಮೈದುನ ಅನ್ನೋ ಪ್ರೀತಿ ಇದ್ದಿದ್ರೆ ಬೇಲ್ ಕೊಟ್ಟು ಬಿಡಿಸ್ತಾ ಇದ್ಲು. ಬಿಡಿಸ್ತಿಲ್ಲ. ಪ್ರಿಯಾನ ಮದುವೆ ಮಾಡ್ಕೊಳ್ಳೋದಕ್ಕೆ ಇವನ್ನ ಒಪ್ಸಿದ್ನಲ್ಲ ಅನ್ನೋ ದೊಡ್ಡಸ್ಕೆ ಬೇರೆ, ಅದಕ್ಕೆ ಬರ್ಲಿಲ್ಲ. ಸೇವೆ ಮಾಡಿ ಸಾಕು, ಎದ್ ಬಾ ಹೋಗೋಣ. ಅಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಕಣೆ ಕನ್ಕಿ. ಅಜ್ಜಿ ಅಣ್ಣ ಎಲ್ಲಿ? ಅತ್ತೆ ಒಂದ್ ತುತ್ತು ಅನ್ನನೂ ತಿಂದಿರ್ಲಿಲ್ಲ. ಪಾಪ ವಯಸ್ಸಾದ ಜೀವ, ಏನಾದ್ರೂ ತಿನ್ಸ್ಕೊಂಡ್ ಬಾ ಅಂತ ನಾನೇ ಗೋವಿಂದಂಗೆ ಹೇಳಿ ಕಳಿಸ್ದೆ.
ಒಳ್ಳೇದಾಯ್ತು. ನೀನು ಹೋಗಿ ಊಟ ಮಾಡ್ಕೊಂಡು ಬರ್ಬೇಕಾಗಿತ್ತು. ನನ್ ಗಂಟ್ಲಲ್ಲಿ ಅನ್ನ ಹೇಗೆ ಇಳಿಯತ್ತೆ ಕನ್ಕಿ. ನೋಡೆ ನಮ್ ಲಕ್ಷ್ಮಿ ಎಂಥ ದುರಂತ ತಂದ್ಕೊಂಡ್ಬಿಟ್ಲು. ಇಲ್ಲ ಇಲ್ಲ, ಇದು ಅವಳು ತಂದ್ಕೊಂಡಿದ್ದಲ್ಲ, ನಾನೇ ಮಾಡಿದ್ದು. ಅಮ್ಮ, ನಾನು ನೋಡ್ತಾನೆ ಇದ್ದೀನಿ. ಪದೇ ಪದೇ ಅದಕ್ಕೆ ವಿಷ ಕುಡಿಯೋದಕ್ಕೆ ನಾನೇ ಕಾರಣ ಅಂತಿದ್ಯಲ್ಲ. ಅಂತ ನೀನ್ ಏನ್ ಮಾಡ್ದೆ? ನಮ್ ಲಕ್ಷ್ಮಿ ತವ್ರ ಮನೆಯಿಂದ ಬರುವಾಗ ಗೆಲ್ಲುವಾಗೆ ಇದ್ಲು ಕಣೆ ಕನ್ಕಿ. ಆದ್ರೂ ತನ್ ಮಗು ಹೊರಟೋಯ್ತಲ್ಲ, ಇನ್ಯಾವತ್ತೂ ತನಗ್ ಮಕ್ಳಾಗೋದೇ ಇಲ್ವಲ್ಲ ಅನ್ನೋ ಕೊರಗವಳನ್ ಕಾಡ್ತಾನೆ ಇತ್ತು. ಕೆಲವು ಸಲ ಕಣ್ಣೀರ್ ಹಾಕೊಳ್ಳೋಳು, ಆಮೇಲೆ ತನಗ್ ತಾನೇ ಸಮಾಧಾನ ಮಾಡ್ಕೊಳ್ಳೋಳು. ನಾವಂತೂ ಅವಳೊಬ್ಳೆ ಇರೋಕೆ ಬಿಡ್ತಿರ್ಲಿಲ್ಲ ಕಣೆ. ಸರಿ, ಆಮೇಲೆ ನಿಮ್ ಚಿಕ್ಕಮ್ಮನೂ ಅವಳ ನಾದ್ನಿನೂ ಬೆಂಗಳೂರಿಗೆ ಬಂದಿದ್ರಂತೆ. ನನಗೆ ತವ್ರ ಮನೆ ವ್ಯಾಮೋಹ. ಸರಿ 2 ದಿವಸ ಮನೆಗ್ ಬಂದು ಇದ್ದು ಹೋಗಿ ಅಂತ ಕರ್ದೆ. ಅದೇ ದೊಡ್ಡ ತಪ್ಪಾಗೋಯ್ತು ಕಣೆ. ನಿಮ್ ಚಿಕ್ಕಮ್ಮ ಬಂದೋಳು ನಮ್ ಲಕ್ಷ್ಮಿ ಜೀವಕ್ಕೆ ಕುತ್ತು ತರ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕನ್ಕಿ. ಅಯ್ಯೋ, ಅಂತದ್ ಏನಾಯ್ತಮ್ಮ? ಏನ್ ಮಾಡಿದ್ರು ಅವರು? ನಮ್ ಲಕ್ಷ್ಮಿಗ್ ಮಗು ಸತ್ತೋಯ್ತು. ಯಾವತ್ತೂ ಅವಳಗ್ ಮಕ್ಳಾಗಲ್ಲ ಅನ್ನೋ ವಿಷಯ ನಿಮ್ ಚಿಕ್ಕಮ್ಮಂಗ್ ಗೊತ್ತಾಗಿದೆ. ಅವಳು ಮೊದ್ಲು ಸಮಾಧಾನ ಮಾಡೋ ತರ ನಾಟಕ ಮಾಡ್ತಿದ್ಲು. ಆಮೇಲೆ ಒಂದ್ ದೊಡ್ಡ ಪಿತೂರಿನ ಶುರು ಮಾಡ್ಬಿಟ್ಲು ಕಣೆ. ಪಿತೂರಿನ? ಏನ್ ಹೇಳ್ತಿದ್ಯಮ್ಮ ನೀನು? ಹೌದು ಕಣೆ ಕನ್ಕಿ. ಇನ್ಯಾವತ್ತೂ ಲಕ್ಷ್ಮಿಗ್ ಮಕ್ಳಾಗಲ್ಲ, ಅವಳು ಬಂಜೆ. ಅನ್ಯಾಯವಾಗಿ ನಿಮ್ ವಂಶನೇ ನಿಂತು ಹೋಗುತ್ತೆ. ಗೋವಿಂದಗಾಂದ್ರು ಮಹಾ ಏನ್ ವಯಸ್ಸಾಗಿದೆ, ಅವನ್ಗೆ ಇನ್ನೊಂದ್ ಮದ್ವೆ ಮಾಡಿ ಅಂತ ವರಾತ ಶುರು ಮಾಡಿದ್ಲು. ಲಕ್ಷ್ಮಿಗೆ ಈ ವಿಷಯ ಎಲ್ಲ ಕಿವಿಗ್ ಬಿದ್ದಿದೆ. ತಾನ್ ಬದುಕಿದ್ರೆ ಗೋವಿಂದಂಗ್ ಇನ್ನೊಂದ್ ಮದ್ವೆ ಮಾಡಕ್ಕಾಗಲ್ಲ, ತನ್ನಿಂದಾನು ಈ ವಂಶ ಬೆಳೆಯಲ್ಲ. ಇನ್ ಬದುಕಿದ್ ಏನ್ ಪ್ರಯೋಜನ? ಗೋವಿಂದನಾದ್ರೂ ಚೆನ್ನಾಗಿರ್ಲಿ ಅಂತ ವಿಷ ಕುಡ್ದ್ಬಿಟ್ಟಿದ್ದಾಳೆ ಕಡೆ. ಗೋವಿಂದನಾದ್ರೂ ಚೆನ್ನಾಗಿರ್ಲಿ ಅಂತ ವಿಷ ಕುಡ್ದ್ಬಿಟ್ಟಿದ್ದಾಳೆ ಕಡೆ. ನಾನ್ ನಿಮ್ ಚಿಕ್ಕಮ್ಮನ್ ಮನೆಗ್ ಕರೆದಿದ್ದೆ ತಪ್ಪಾಯ್ತು. ನನ್ನಿಂದಾನೆ ಲಕ್ಷ್ಮಿ ವಿಷ ಕುಡ್ದಿದ್ದು ಕನ್ಕಿ. ಅಮ್ಮ, ಇದ್ರಲ್ಲಿ ಇಂಥ ಪೇನೂ ಇಲ್ಲ. ಅದಕ್ಕೆ ಮನ್ಸು ದುರ್ಬಲವಾಗಿತ್ತಲ್ಲ, ಅದಕ್ಕೆ ಯಾವ್ದೋ ಕ್ಷಣದಲ್ಲಿ ಸಾಯೋ ಯೋಚನೆ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಸರಿ ಹೋಗೋತಮ್ಮ. ನೀನ್ ಸಮಾಧಾನ ಮಾಡ್ಕೊ. ಕನಕ, ಏನ್ ಇಷ್ಟೊತ್ತು? ಈಗ ನಿನ್ನೆ ಕರ್ಕೊಂಬರೋಣ ಅಂತ ಹೊರಟಿದ್ದೆ. ನೀವ್ ಆಸ್ಪತ್ರೆ ಹತ್ರ ಬರ್ತೀರಾ ಅಂತ ನಾನ್ ಕಾಯ್ತಿದ್ದೆ. ಸಾರಿ ಕನಕ, ನಾನು ಬೇರೆ ಆಸ್ಪತ್ರೆ ಹತ್ರ ಹೋಗ್ಬೇಕಾಯ್ತು. ಬೇರೆ ಆಸ್ಪತ್ರೆನಾ? ಯಾಕೆ? ಯಾರಿಗೇನಾಯ್ತು? ಏನಿಲ್ಲ, ಶ್ರೀಕಾಂತನ ಕಾಲಿಗೆ ಸ್ವಲ್ಪ ಏಟಾಗಿದೆ. ಅವನ್ ಕರ್ಕೊಂಡು ಎಕ್ಸ್ರೇ ತೆಗ್ಸೋಣ ಅಂತ ಹೋಗಿದ್ದೆ. ಏನು? ಶ್ರೀಕಾಂತ್ ಅವ್ರ ಕಾಲಿಗೆ ಏಟಾಗಿದ್ಯಾ? ಈ ವಿಷಯ ನೀವ್ ನನಗೆ ಹೇಳಲೇ ಇಲ್ಲ. ನಿನ್ ಸಂಕಟನೇ ನಿನ್ಗಾಗಿದೆ. ಈ ಟೆನ್ಷನಲ್ಲಿ ನಿನ್ಗೆ ಯಾಕೆ ಅದನ್ನೆಲ್ಲ ಹೇಳೋದಂತ ಸುಮ್ಮನಾದೆ ಅಷ್ಟೇ. ಆದ್ರೂ ನೀವು ನನಗೆ ಹೇಳ್ಬೇಕಾಗಿತ್ತು. ಛೇ, ಎಂಥ ಕೆಲಸ ಮಾಡ್ಬಿಟ್ರಿ. ವಿಷಯ ಗೊತ್ತಾಗಿದ್ದಿದ್ರೆ ಮಧ್ಯ ನಾನು ಒಂದ್ಸರಿ ಬಂದು ನೋಡ್ಕೊಂಡು ಹೋಗ್ತಿದ್ದೆ. ಅವ್ರಿಗೆ ತುಂಬಾ ಏಟಾಗಿದ್ಯಾ? ಏನಿಲ್ಲ, ಏರ್ಲೈನ್ ಫ್ರಾಕ್ಚರ್ ಆಗಿರ್ಬೋದು. ಕಾಲಿಗೆ ಬ್ಯಾಂಡೇಜ್ ಕಟ್ಕೊಂಡು ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ನಿಮ್ಮ ಅಣ್ಣಂಗೆ ಫೋನ್ ಮಾಡಿ ಹೊತ್ತಾರೆ ಕನಕನ್ನ ಕಳಿಸ್ಬಿಡಿ ಅಂತ ಹೇಳಿದ್ದೆ. ಈಗ ಎಲ್ಲಿದ್ದಾರೆ ಶ್ರೀಕಾಂತ್? ಇಲ್ಲೇ ರೂಮಲ್ಲಿ ಮಲಗಿದ್ದಾನೆ. ಕನಕ, ನೀನ್ ಫ್ರೆಶ್ ಆಗಿ ಊಟ ಮಾಡು, ಆಮೇಲೆ ಹೋಗಿ ನೋಡಿದ್ರಾಯ್ತು. ಇಲ್ಲ ರೀ, ನನ್ ಮನ್ಸು ಯಾಕೋ ತಡೀತಿಲ್ಲ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ.
ಎಚ್ಚರವಾಗಿದ್ನಾ? ಇಲ್ಲ ರೀ, ಚೆನ್ನಾಗಿ ನಿದ್ದೆ ಮಾಡ್ಸಿದ್ರು. ಪೇನ್ ಕಿಲ್ಲರ್ಸ್ ಕೊಟ್ಟಿದ್ದಾರೆ, ಆರಾಮಾಗಿದ್ದಾನೆ ಬಿಡು. ಅವನ ಬಗ್ಗೆ ಅಷ್ಟು ಯೋಚನೆ ಮಾಡೋ ಅಗತ್ಯ ಇಲ್ಲ. ನಿಮ್ಮ ಅತ್ತಿಗೆ ಹೇಗಿದ್ದಾರೆ? ಪ್ರಜ್ಞೆ ಬಂತಾ? ಇಲ್ಲ ರೀ, ಈಗಾಗಲೇ 24 ಗಂಟೆ ಕಳೆದು ಹೋಯ್ತು. ಡಾಕ್ಟರ್ ಕೊಟ್ಟಿರೋ ಟೈಮಲ್ಲಿ ಇನ್ನೂ 24 ಗಂಟೆ ಅಷ್ಟೇ ಬಾಕಿ ಇರೋದು. ಏನಾಗುತ್ತೋ ಏನೋ ಅಂತ ಜೀವ ಹೊಡ್ಕೋತಿದೆ. ಧೈರ್ಯವಾಗಿರು ಕನಕ, ಅವರು ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನಾವೇ ಮುಂದೆ ನಿಂತು ಟ್ರೀಟ್ಮೆಂಟ್ ಕೊಡ್ಸೋಣ. ನೀವೇನೇ ಹೇಳಿ, ನಾಚಿಕೆ ಮಾನ ಮರ್ಯಾದೆ ಇರೋಳಾಗಿದ್ದಿದ್ರೆ ಅದಕ್ಕೆ ಸತ್ರೆ ಸಾಯ್ಲಿ ಅಂತ ಒಂದ್ ಬಿಡಿಗಾಸು ಮುಟ್ತಿರ್ಲಿಲ್ಲ. ಇವಳಾಗೋ ಹತ್ಕೆ ನಾಚಿಕೆಗೆಟ್ಟು ಚೆಕ್ ಬರ್ಕೊಂಡು ತಗೊಂಡು ಹೋಗ್ತಿದ್ದಾಳೆ. ಥೂ, ಬಂಡು ಜನ್ಮ. ಏನ್ ಯೋಚನೆ ಮಾಡ್ತಿದ್ದೆ ಕನಕ? ಏ ಕನಕ, ಯಾಕೆ ಕಣ್ಣೀರಾಗ್ತಿದ್ಯಾ? ಏನಾಯ್ತು? ಏನಿಲ್ಲ ರೀ, ಖುಷಿಗೆ. ಕಷ್ಟ ಸುಖಕ್ಕೆ ಮಿಡಿಯೋ ಇಂಥ ಸಂಗಾತಿ ಎಷ್ಟು ಚೆನ್ನಾಗಿ ಸಿಗ್ತಾರೆ. ನಾನು ನಿಜಕ್ಕೂ ಪುಣ್ಯವಂತೆ. ನಡಿ ಕನಕ, ತುಂಬಾ ಹೊತ್ತಾಗಿದೆ, ನೀನ್ ಫ್ರೆಶ್ ಆಗಿ ಬಾ, ನಾನೇ ಊಟ ಬಡಿಸ್ತೇನೆ. ಶ್ರೀಕಾಂತ್, 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 ಶ್ರೀಕಾಂತ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತಗೊಳ್ಳಿ, ಕಾಫಿ ಕುಡೀರಿ. ನೀವೇ ಕಾಫಿ ತರಕ್ ಹೋದ್ರಿ? ಅಲ್ಲಿಟ್ಟು ಹೋಗಿ. ಯಾಕೆ ನಾನು ತರಬಾರ್ದಾ? ನೀವು ಕಾಫಿ ಕುಡಿದ್ರೇನೆ ನಾನು ಇಲ್ಲಿಂದ ಹೋಗೋದು. ತಗೊಳ್ಳಿ, ಕಾಫಿ ಕುಡೀರಿ. ಕಾಲ್ ತುಂಬಾ ನೋವ್ತಿದೆಯಾ? ನನ್ ಕಾಲ್ ತಾನೆ, ನೋಯಿದ್ರೆ ನೋಯ್ಲಿ ಬಿಡಿ. ಯಾಕೆ, ನನ್ ಮೇಲೆ ಬೇಜಾರಾ ಶ್ರೀಕಾಂತ್? ಸಾರಿ ಶ್ರೀಕಾಂತ್, ನಾನು ತುಂಬಾ ಒತ್ತಡದಲ್ಲಿದ್ದೆ. ನಿಮಗೆ ಹೀಗಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಮ ಅಣ್ಣನೂ ನನಗೊಂದು ಮಾತು ಹೇಳಿಲ್ಲ. ನನಗೆ ಗೊತ್ತಾಗುತ್ತಿದ್ರೆ ನಾನು ಬಂದು ನಿಮ್ಮನ್ನು ನೋಡ್ತಿದ್ದೆ. ಇದ್ಯಾವ ಮಹಾ ಬಿಡಿ, ನನ್ನ ಕಾಲೇನ್ ಮುರಿದಿಲ್ವಲ್ಲ, ನೀವು ಓಡ್ ಬಂದು ಆಂಬುಲೆನ್ಸ್ ತಗೊಂಡ್ ಬಂದು ನನ್ನ ಆಸ್ಪತ್ರೆಗೆ ಸೇರ್ಸಕ್ಕೆ. ಶ್ರೀಕಾಂತ್, ನೋವು ನೋವೇ, ಅದಕ್ಕೆ ಕಾಲ್ ಮುರಿಬೇಕು ಅಂತಾನೆ ಇಲ್ಲ. ಆ ಸಮಯದಲ್ಲಿ ಸ್ಪಂದಿಸೋದು ಮುಖ್ಯ. ನಮ್ಮ ಅದಕ್ಕೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಅವ್ರು ಉಳಿತಾರೋ ಇಲ್ವೋ ಅಂತಾನೂ ಗೊತ್ತಿಲ್ಲ. ಇವತ್ ಸಂಜೆ ಹೊತ್ತಿಗೆ ಗೊತ್ತಾಗತ್ತೆ. ನಾನು ಬರೋ ಸ್ಥಿತಿಲಿ ಇರ್ಲಿಲ್ಲ ಶ್ರೀಕಾಂತ್. ಆದ್ರೂ ನಿಮಗೆ ಹೀಗಾಗಿದೆ ಅಂತ ಗೊತ್ತಾಗಿದ್ದಿದ್ರೆ ನಾನು ಬಂದು ನಿಮ್ಮನ್ನ ನೋಡ್ಕೊಂಡು ವಾಪಸ್ ಹೋಗ್ತಿದ್ದೆ. ಪರವಾಗಿಲ್ಲ ಬಿಡಿ, ಈಗ ನೀವು ಬಂದು ನಾನು ನೋಡಿ ಉಪಚರಿಸಿಲ್ಲ ಅಂತ ಯಾರು ದೂರಿದ್ದಾರೆ? ನೀವು ದೂರಿದ್ದೀರ ಅಂತ ನಾನು ಹೇಳ್ತಿಲ್ಲ ಶ್ರೀಕಾಂತ್. ಮುಂದ್ ಮನೆ ಅಂದ್ಮೇಲೆ ಒಬ್ರು ನೋವು ನಲಿವಿಗೆ ಎಲ್ಲರೂ ಭಾಗಿಯಾಗಬೇಕು. ಆಗ್ಲೇ ಭದ್ರತೆಯ ತೃಪ್ತಿ ಬರೋದು. ನಾನು ನಿಮ್ಮ ಮತ್ಗೆ ನಿಮ್ ಕಷ್ಟ ಸುಖ ವಿಚಾರಿಸ್ಬೇಕಾದ್ದು ನನ್ನ ಕರ್ತವ್ಯ. ಈಗ ಅದ್ರಲ್ಲಿ ಲೋಪ ಆಗಿದೆ. ಅದಕ್ಕೋಸ್ಕರ ನನಗೂ ತುಂಬಾ ಬೇಜಾರಾಗಿದೆ. ಶ್ರೀಕಾಂತ್, ಖುಷಿಗಿಂತ ನೋವಿಗೆ ಸ್ಪಂದಿಸೋದು ಮುಖ್ಯ. ಹಾಗೆ ನೋವಿಗಿಂತ ಸಾವಿಗೆ ಸ್ಪಂದಿಸೋದು ಮುಖ್ಯ. ನಾನು ನಮ್ಮ ಅತ್ತಿಗೆ ಯೋಚನೆಯಲ್ಲಿ ಮನೆ ಕಡೆ ಏನಾಗ್ತದೆ ಅನ್ನೋದನ್ನೇ ಮರ್ತ್ಬಿಟ್ಟಿದ್ದೆ. ಯಾರು ನಮಗ್ ಸ್ಪಂದಿಸ್ತಾರೋ ಬಿಡ್ತಾರೋ, ಆದ್ರೆ ನಾನಂತೂ ಎಲ್ರ ನೋವಿಗೂ ಸ್ಪಂದಿಸ್ತೀನಿ ಶ್ರೀಕಾಂತ್. ಆಸ್ಪತ್ರೆಯಲ್ಲಿ ನಾನು ಒಬ್ಬಂಟೆ. ಅಜ್ಜಿಗೆ ವಯಸ್ಸಾಗಿದೆ. ಅಣ್ಣ ಜೀವನದ ಭರವಸೆನೆ ಕಳ್ಕೊಂಡು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾನೆ. ಅವಿನಾಶ್ ಬಂದು ಹೋಗ್ತಿರ್ತಾರೆ. ಎಲ್ಲ ನಿರ್ಧಾರಗಳನ್ನ ನಾನೇ ಮಾಡ್ಬೇಕು. ಮೆಡಿಸಿನ್ಸ್ ತರಬೇಕು, ಊಟ ತಂದು ಕೊಡ್ಬೇಕು, ಪೊಲೀಸ್ನವ್ರ ಕಾಟ ಬೇರೆ, ಅದ್ರ ಜೊತೆಗೆ ದುಡ್ಡು